ಪುಟಿ ಪುಟಿ ಸಂಜೆ ಒಳಗಡೆ ರೆಡಿ ಆಗಿಬಿಡ್ತೀಯಾ? ಏನ್ ಬೇಕು ಅಂತ ಇವಾಗ್ಲೇ ಹೇಳು. ಆಮೇಲೆ ಸಡನ್ ಆಗಿ ನಂಗೆ ದೋಸೆ ಬೇಕು ಇಡ್ಲಿ ಬೇಕು ಅಂತ ಕೇಳಿದ್ರೆ ಮಾಡಕ್ಕಾಗಲ್ಲ. ಅದಕ್ಕೆಲ್ಲ ಅಕ್ಕಿ ನೆನ್ಸಿಡ್ಬೇಕು. ಯಾವತ್ತು ಕಿಚನಲ್ಲೇ ಇರಬೇಡ, ಹೊರಗಡೆ ಬಾ, ಅಲ್ಲೂ ಒಂದು ಪ್ರಪಂಚ ಇದೆ. ಆ ಪ್ರಪಂಚಕ್ಕೆ ಬಂದು ನಾನೇನ್ ಮಾಡ್ಲಿ? ಯೂಸ್ ಇಲ್ಲ. ಯೂಸ್ ಇದೆ ಬೇಬಿ. ಟಿವಿಯಲ್ಲಿ ನಮ್ಮ ಬಾಸ್ ಹೆಂಡತಿಯಾಗಿ ಲೀಲಾ ಮೇಡಮ್ ಅವರು ಇಂಟ್ರೊಡ್ಯೂಸ್ ಆಗ್ತಿದ್ದಾರೆ. ಅದೇನೋ ನಿಜಾನೇ. ಆದ್ರೆ ಅದನ್ನ ಬಾಸ್ ಒಪ್ಕೋಬೇಕು. ಆವಾಗಲೇ ಪ್ರಾಬ್ಲಮ್ ಸಾಲ್ವ್ ಆಗಿ ನಮ್ಮಿಬ್ರು ಮದುವೆ ಆಗುತ್ತೆ. ಇಲ್ಲಾಂದ್ರೆ ಮದುವೆ ಆಗಲ್ಲ. ಹೌ ಕ್ಯಾನ್ ಯು ಎಕ್ಸ್ಪ್ಲೇನ್ ಪ್ಲೀಸ್? ನೀವು ಇಲ್ಲಿ ತನಕ ಏನೇನು ಮಾಡಿದಿರೋ ಅದು ಬಾಸ್ಗೆ ಗೊತ್ತಿಲ್ಲ. ಅಕಸ್ಮಾತ್ ಇವತ್ತೇನಾದ್ರೂ ಗೊತ್ತಾದ್ರೆ ಬಾಸ್ ಲೀಲಾ ಮೇಡಮ್ ಮೇಲೆ ಕೋಪ ಮಾಡ್ಕೋತಾರೆ. ಅವ್ರನ್ನ ಮನೆಯಿಂದ ಹೊರಗಾಕ್ತಾರೆ. ಆಮೇಲೆ ಆ ಪ್ಲಾನಿಂದ ನೀವ್ರದಂತ ಗೊತ್ತಾಗಿ ನಿಮ್ಮನ್ನ ಮನೆಯಿಂದ ಹೊರಗಾಕ್ತಾರೆ. ಅಷ್ಟೇ ಅಲ್ಲ, ಲಗೇಜ್ ಜೊತೆಗೆ ನಿಮ್ಮನ್ನ ಒದ್ದಾಚೆ ಹಾಕ್ತಾರೆ. ಅವಾಗ ಮನೆ ಹೊರಗೆ ನೀವು, ಮನೆ ಒಳಗೆ ನಾವು. ಸಂಪಿಗೆ ಒಂದೂರು, ಮಲ್ಲಿಗೆ ಒಂದೂರು, ನಡುವಲ್ಲಿ ಸೇತುವೆಯು. ರೂಪ, ಹಾಗಾದ್ರೆ ನಾನು ನೀನು ಒಂದಾಗೋದು ಮುಂದಿನ ಜನ್ಮದಲ್ಲ? ದೇವ್ರ ಆಶೀರ್ವಾದ ಇದ್ರೆ ಈ ಜನ್ಮದಲ್ಲೇ ಆಗ್ಬೇಕು. ಅದಾಗಬೇಕು ಅಂದ್ರೆ ಬಾಸ್ ಲೀಲಾ ಮೇಡಮ್ನ ಒಪ್ಕೋಬೇಕು. ರೂಪ, ಬಾಸು ಲೀಲಾ ಮೇಡಮ್ ಇಬ್ರು ಒಂದಾಗೋವರೆಗೂ ನಾನು ಕಟ್ಟಿಂಗ್ ಮಾಡಲ್ಲ, ಶೇವಿಂಗ್ ಮಾಡಲ್ಲ. ಎಲ್ರು ಹರಕೆ ಈಡೇರಿದ್ರೆ ಮುಡಿ ಕೊಡ್ತೀನಿ ಅಂತಾರೆ. ನೀವೇನ್ರಿ ಉಲ್ಟಾ ಹೇಳ್ತಿದ್ದೀರಾ? ನಾನಾಗೆ ಜನನೇ ಉಲ್ಟ. ಬಾಸ್, ಇವತ್ತಿನ ದಿನನ ನಾನು ತುಂಬ ಖುಷಿಯಿಂದ ಕಾಯ್ತಾ ಇದ್ದೆ. ಯಾಕಂದ್ರೆ ನಿಮ್ಮ ಇಂಟರ್ವ್ಯೂ ಟಿವಿಯಲ್ಲಿ ಬರ್ತಿದ್ದಲ್ವಾ, ಅದಕ್ಕೆ. ಯಾಕೆ ನಾನು ಯಾವತ್ತೂ ಇಂಟರ್ವ್ಯೂ ಕೊಟ್ಟೇ ಇಲ್ವಾ? ಅಯ್ಯೋ, ಮೊದಲೇನಲ್ಲ ಸರ್, ನೀವೇ ಹೇಳ್ತಿದ್ರಲ್ವಾ, ಪ್ರತಿದಿನ ಒಬ್ಬ ಮನುಷ್ಯ ತನ್ನ ಮೊದಲನೇ ತಿನ್ನೋ ಥರನೇ ಬದುಕಬೇಕು ಅಂತ. ಸೊ ಆ ಎಕ್ಸೈಟಲ್ಲಿ ಹೇಳಿದೆ. ಗುಡ್, ವೆರಿ ಗುಡ್. ಬಾಸ್, ಎಲ್ಲರನ್ನ ಕರೀಲ್ಲ? ಕರಿ, ನನಗಿಂತ ಅವ್ರಿಗೆ ಎಕ್ಸೈಟ್ಮೆಂಟ್ ಜಾಸ್ತಿ ಇರುತ್ತೆ. ಸರ್, ಲೀಲಾ ಮೇಡಮ್ ಕರೆಯೋಣ. ಅವರು ತುಂಬ ಆಸೆ ಪಡ್ತಿದ್ರು ಇಂಟರ್ವ್ಯೂ ನೋಡ್ಬೇಕಂತ. ವಿಶ್ವರೂಪ್, ಹೇಳ್ದಷ್ಟು ಮಾಡಿ. ಯಾಕೆ ಅವಳಿಲ್ಲ ಅಂದ್ರೆ ಯಾವುದು ಆಗಲ್ವಾ? ಅದು ಹಾಗಲ್ಲ ಮೇಡಮ್, ಲೀಲಾ ಮೇಡಮ್ಗೂ ಇಂಟರ್ವ್ಯೂ ನೋಡ್ಬೇಕಂತ ಆಸೆ ಇತ್ತಲ್ವಾ, ಅದಕ್ಕೆ ಅಂದೆ. ಪರವಾಗಿಲ್ಲ, ಬರಲಿ ಅವಳನು. ಲೀಲಾ, ಲೀಲಾ. ನೋಡಿದ್ರ ಹೆಂಡ್ತಿನ ಎಷ್ಟು ಪ್ರೀತಿಯಿಂದ ಕರೀತಿದ್ದಾರೆ. ಇಂಟರ್ವ್ಯೂ ನೋಡೋದ್ಮೇಲೆ ಏನು ಹೇಳ್ತಾರೆ ಅಂತ ಟೆನ್ಷನ್ ಇದೆ. ಆದ್ರೆ ನೀನು ಉಳಿಸ್ರು ಸುಮ್ಮನೆ ರೀ, ಈಗಲೇನು ಯೋಚನೆ ಮಾಡಬೇಡಿ. ಸರಿ ಸರಿ ಬನ್ನಿ. ವಿಶ್ವರೂಪ್. ಸರಿ ಸರ್. ಪ್ರೀತಿಯ ವೀಕ್ಷಕರೇ, ಸಾಧಕರ ಮೆಟ್ಟಿಲುಗಳು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಪ್ರತಿ ಕಾರ್ಯಕ್ರಮದಲ್ಲೂ ಒಬ್ಬೊಬ್ಬ ಸಾಧಕನ ಬಗ್ಗೆ, ಅವರ ಕುಟುಂಬದ ಬಗ್ಗೆ ಪರಿಚಯಿಸ್ತಾ ಅವರ ಸಾಧನೆಯ ನಡೆದು ಬಂದ ದಾರಿಯ ಬಗ್ಗೆ ತೋರಿಸ್ತಿದೀವಿ. ಇವತ್ತಿನ ಎಪಿಸೋಡ್ನಲ್ಲಿ ಕೂಡ ಅದೇ ರೀತಿ ಮತ್ತೊಬ್ಬ ಹೆಸರಾಂತ ಉದ್ಯಮಿ, ಸಮಾಜ ಸೇವಕ, ನಳಮಹಾರಾಜ ಎಂದು ಬಿರುದು ಪಡೆದಿರುವ ಶ್ರೀ ಅಭಿರಾಮ್ ಜೈಶಂಕರ್ ಅವ್ರ ಬಗ್ಗೆ ತಿಳಿಯೋಣ ಬನ್ನಿ. ನಮ್ಮ ಜೊತೆಗಿದ್ದಾರೆ ಅವರ ಜೀವನದ ಉಸಿರಾಗಿ, ಬಾಳಿಗೆ ಜೊತೆಯಾಗಿ, ಅವರನ್ನ ಅತ್ಯಂತ ತುಂಬು ಹೃದಯದಿಂದ ಪ್ರೀತಿಸ್ತಾ ಇರೋ ಅವರ ಧರ್ಮಪತ್ನಿ ಶ್ರೀಮತಿ ಲೀಲಾ ಅಭಿರಾಮ್ ಜೈಶಂಕರ್. ರೀ, ಕಣ್ ಮುಚ್ಚಿ 2 ನಿಮಿಷ ಆಯ್ತು. ಕಣ್ಬಿಡ್ಲಾ? ಅಯ್ಯೋ, ಆತರ ಪಡ್ಬೇಡ್ವೆ, ಒಂದ್ ಸ್ವಲ್ಪ ಇರು. ರೀ, ಸಾಂಬಾರ್ ಏನಾದ್ರು ತಳ ಹಿಡಿದ್ರೆ ಆಮೇಲೆ ನೀವು ಹೋಟ್ಲಿಂದ ತರಬೇಕಾಗುತ್ತೆ. ಅಯ್ಯೋ, 1 ನಿಮಿಷ ಇರೇ, ಬಂದೆ. ಇವಾಗ ಬಿಡು. ಬಿಟ್ಟೆ ಬಿಟ್ಟೆ ಬಿಟ್ಟೆ. ನಮಸ್ಕಾರ. ನಾನು ನಿಮ್ಮೆಲ್ಲರ ಪ್ರೀತಿಯ ಅಭಿರಾಮ್ ಜೈಶಂಕರ್ ಅವರ ಹೆಂಡತಿ ಲೀಲಾ ಅಭಿರಾಮ್ ಜೈಶಂಕರ್.
ಮಕ್ಳು ಟಿವಿಯಲ್ಲಿ. ಅಷ್ಟೇ ಅಲ್ಲ ಕಣೆ, ನಮ್ಮ ಮಗಳು ಲೀಲಾ AJ ಸರ್ ಹೆಂಡತಿ ಅಂತ ಲೋಕಕ್ಕೆಲ್ಲ ಗೊತ್ತಾಗ್ಬಿಡ್ತು. ಹೌದು ರೀ. ಏನಾಯ್ತು, ಹೇಗಾಯ್ತು, ಯಾಕಾಯ್ತು? ನಾನು ಅಷ್ಟೆಲ್ಲ ಮಾತಾಡಿ ಇಂಟರ್ವ್ಯೂ ಕೊಟ್ಟಿದ್ದೀನಿ. ಇಲ್ಲಿ ನಾನು ಇಂಟರ್ವ್ಯೂ ಮಾಡಿದ ಆ್ಯಂಕರೇ ಕಾಣ್ತಿಲ್ವಲ್ಲ. ಹಾಗಿದ್ರೆ ನಾನು ಇಂಟರ್ವ್ಯೂ ಕೊಟ್ಟಿದ್ದು ಯಾರಿಗೆ? ಅಕ್ಕ, AJ ಇವಾಗ ಹೊರಟ್ಬಿಡ್ತಾರ? ಇದು ಅವರು ಗೆಸ್ಟ್ ಮಾಡ್ತಾ ಇರೋಂಥ ಸಂದರ್ಭ ಸರು. ಯಾರಿಗೆ ಆಗಲಿ ಏನು ಮಾತಾಡಬೇಕು ಅಂತ ತೋಚಲ್ಲ. ನಮ್ಮ ಪ್ರಕಾರ 7 ಪ್ರಾರ್ಥನಾ, AJ ಪ್ರಕಾರ 7 ಅಂಧರ. ಸೊ ಸಿಚುವೇಶನ್ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಗೊತ್ತಾಗದೆ ಮೋಸ್ಟ್ಲಿ ಒತ್ತಾಡ್ತಿದ್ದಾರೆ ಅನ್ಸುತ್ತೆ. ಓಕೆ ಮೇಡಮ್, ಈಗ ನಮ್ಮ ಕೊನೆ ಪ್ರಶ್ನೆ ಏನಂದ್ರೆ, ನಮ್ಮ ಇಂಟರ್ವ್ಯೂನ AJ ಸರ್ ನೋಡ್ತಿದ್ರೆ ಈ ಕಾರ್ಯಕ್ರಮ ಮೂಲಕ ಅವ್ರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಯಾಕೆ ಹೋಗ್ತಿದ್ದೀರಾ? 1 ನಿಮಿಷ ನಿಂತ್ಕೊಳ್ಳಿ. ಆದ್ರೆ ಇದು ನನ್ಗೆ, ನನ್ ಗಂಡಂಗೆ ಅರ್ಥ ಆಗುತ್ತೆ. ನನ್ ಧ್ವನಿ ಅವ್ರಿಗೆ ತಲುಪುತ್ತೆ. ಕೋಪನ? ನಂಗೆ ಗೊತ್ತು ನಿಮಗೆ ಯಾವತ್ತೂ ನನ್ ಮೇಲೆ ಕೋಪ ಬಂದಿಲ್ಲ ಅಂತ. ನನ್ ಮೇಲೆ ಕೋಪ ಮಾಡ್ಕೊಂಡ್ರು ಆ ಕೋಪ ನನ್ ಮೇಲಿರಲ್ಲ, ಸಂದರ್ಭದ ಮೇಲೆ ಇರುತ್ತೆ ಅಲ್ವಾ ರೀ? ನಮ್ಮ ಮನೆಗಳಲ್ಲಿ ಮದ್ವೆ ಅಂತ ಬಂದಾಗ ಬರೀ 2 ಜೀವಗಳು ಸೇರಲ್ಲ, 2 ಕುಟುಂಬಗಳು ಸೇರ್ಬೇಕು. ಜೀವನದಲ್ಲಿ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು 2 ಜೀವಗಳು ಸೇರ್ಬೇಕು ಅಂದ್ರೆ ಅಲ್ಲಿ ಗ್ರಹಗತಿ, ಜಾತಕ, ಗಣಕೂಟ ಎಲ್ಲ ಹೊಂದಾಣಿಕೆ ಆಗ್ಬೇಕು. ಆಗ್ಲೇ ಮದ್ವೆ ಆಗೋಕ್ ಸಾಧ್ಯ. ಆದ್ರೆ ನಾನ್ ನಿಮಗೆ ಹೇಗ್ ಸಿಕ್ಕಿದೆ, ನೀವ್ ನನಗೆ ಹೇಗ್ ಸಿಕ್ಕಿದ್ರಿ ಅಂತ ನೆನ್ಸ್ಕೊಂಡ್ರೆ ನಂಗೆ ಆಶ್ಚರ್ಯ ಆಗುತ್ತೆ. ಎಲ್ಲ ಮೋಸ್ಟ್ಲಿ ಮೊದ್ಲೇನೆ ಬರ್ದಿತ್ತು ಅನ್ಸುತ್ತೆ. ನಮ್ಮಿಬ್ರು ಮದ್ವೆ ಎಲ್ಲಾರ ಮದ್ವೆ ತರ ಅಲ್ಲ, ತುಂಬಾ ಸ್ಪೆಷಲ್. ಈ ಸಿನಿಮಾದಲ್ಲಿ ಟ್ವಿಸ್ಟ್ ಅಂಡ್ ಟರ್ನ್ಸ್ ಇರುತ್ತಲ್ಲ, ಆ ತರ ನಮ್ಮ ಮದ್ವೆ ಕೂಡ. ಆದ್ರೆ ನನ್ ಗಂಡ ಈ ಮದ್ವೆ ನಿಭಾಯಿಸಿದ ರೀತಿ ಇದೆಯಲ್ಲ, ಅದ್ ನಿಜವಾಗ್ಲೂ ತುಂಬಾ ಹೆಮ್ಮೆ ಪಡೋ ವಿಷಯ. ಒಬ್ಬ ವ್ಯಕ್ತಿಗೆ ನೋವು ಆಗ್ಬಾರ್ದು ಅಂತ ಉದ್ದೇಶ ಇಟ್ಕೊಂಡು ನಿರ್ಧಾರ ತಗೋತಾರಲ್ಲ, ಅದ್ರಲ್ಲೇ ಆ ವ್ಯಕ್ತಿ ಎಂತವ್ರು ಅಂತ ಸಾಬೀತಾಗುತ್ತೆ. ಅವ್ರ ತಾಯಿ ಹೇಳ್ದಾಗೆ ನನ್ ಗಂಡ ನಿಜವಾಗ್ಲೂ ದೇವತಾ ಮನುಷ್ಯನೇ. ಜೊತೆ ಜಾಸ್ತಿ ಮಾತಾಡಿಲ್ಲ, ತುಂಬಾ ಸಮಯನೂ ಕಳೆದಿಲ್ಲ. ಆದ್ರೆ ನಾನು ಅವ್ರ ಮನ್ಸಿನ ಜೊತೆ ಮಾತಾಡಿದ್ದೀನಿ. ಕನ್ಸಲ್ಲಿ ಅವ್ರ ಜೊತೆ ತುಂಬಾ ಸಮಯ ಕಳೆದ್ಬಿಟ್ಟಿದ್ದೀನಿ. ನನ್ ಗಂಡಂಗೆ ನಾನು ಹೇಳ್ಬೇಕಾಗಿರೋದಿಷ್ಟೇ, ನಾನ್ ನಿಮ್ಮನ್ನ ಪಡ್ಕೊಳ್ಳೋಕೆ 7 ಜನ್ಮದ ಪುಣ್ಯ ಮಾಡಿದ್ದೀನಿ ರೀ. ಜನ್ಮ ಅಷ್ಟೇ ಅಲ್ಲ ರೀ, ಮುಂದಿನ ಜನ್ಮದಲ್ಲೂ ನಾನು ಅಭಿರಾಮ್ ಜೈಶಂಕರ್ ಹೆಂಡತಿಯಾಗಿ ಗುರುತಿಸ್ಕೋಬೇಕು. ನಿಮ್ ಮಡ್ಲಲ್ಲೇ ನನ್ ಪ್ರಾಣ ಹೋಗ್ಬೇಕು. ಆಗ್ಲಾದ್ರೂ ನೀವು ಲೀಲಾ ನನ್ನ ಹೆಂಡತಿ ಅಂತ ಒಪ್ಕೋಬಹುದು. ಯಾವ ಆಸ್ತಿ, ಅಂತಸ್ತು, ಪೊಸಿಷನ್, ಹೆಸರು ಇದ್ಯಾವುದು ಬೇಡ ರೀ ನನಗೆ.
ಆಗಿದ್ರೆ ದಯವಿಟ್ಟು ನನ್ನ ಕ್ಷಮಿಸಿ. ಸುಮ್ಮನೆ ಅಡುಗೆ ಮಾಡಿಬಿಟ್ಟೆ ರೀ. ಯಾಕೆ ಹೋಟ್ಲಲ್ಲಿ ಊಟ ಕೊಡಿಸ್ತೀಯೋ ಹೆಂಗೆ? ಅಲ್ಲ ರೀ, ಬೇಗ ಹೊಟ್ಟೆ ಹಸುವಾಗತ್ತೆ ಅಂತ ಬೇಗ ಅಡುಗೆ ಮಾಡೋದಕ್ಕೆ ಶುರು ಮಾಡಿದೆ. ನನ್ನ ಮಗಳೇ ಇಂಟರ್ವ್ಯೂ ನೋಡ್ತಿದ್ದ ಹಾಗೆ ಹೊಟ್ಟೆ ತುಂಬ್ದಂಗೆ ಅನಿಸ್ತಾ ಇದೆ. ಕೆಲವೊಮ್ಮೆ ಖುಷಿಗೆ ಹೊಟ್ಟೆ ತುಂಬ ಹೋಗುತ್ತೆ ಕಣೆ ಕೌಸಲ್ಯ. ಅಷ್ಟು ಖುಷಿ ಕೊಡುವಂಥ ವಿಷಯ ಇದು. ಖುಷಿ ವಿಷಯ ಏನೋ ಹೌದು, ಆದರೆ ಏನಾಯ್ತು ರೀ, ಈ ವಿಷಯ ಏನಾದರೂ ಆ ಪ್ರಾರ್ಥನೆಗೆ ಗೊತ್ತಾದ್ರೆ ಏನೇ ಆಗುತ್ತೆ? ಏನ್ರಿ ಹೀಗಂತ ಇದ್ದೀರಾ? ಅವಳ ಹತ್ರ ನಮ್ಮ ರೇವತಿ ವಿಡಿಯೋ ಇದೆ. ಲೀಲನ್ ಮೇಲೆ ಸಿಟ್ ಮಾಡಿಕೊಂಡು ಆ ಪ್ರಾರ್ಥನೆ ಏನಾದರೂ ಆ ವಿಡಿಯೋನ ಹೊರಗಡೆ ಬಿಟ್ರೆ ನಮ್ಮ ಕಥೆ ಏನ್ರಿ? ಏನು ಆಗಲ್ಲ ಬಿಡೆ. ನಾವು ನಂಬಿರೋದು ಲೀಲನ್ನ. ಲೀಲಾ ನಮ್ದವ್ರಿಗೆ ಯಾವತ್ತೂ ಮೋಸ ಮಾಡಲ್ಲ. ಕೆಲಸ ಮಾಡ್ತಾ ಇದ್ದಾಳೆ ಅಂದ್ರೆ ಮುಗಿಸ್ತಾಳೆ. ನೋಡಿ ನಮ್ ಖುಷಿ ಆದ್ರೂ ತಡ್ಕೊಳಕ್ಕಾಗಲ್ಲ, ದುಃಖ ಆದ್ರೂ ತಡ್ಕೊಳಕ್ಕಾಗಲ್ಲ. ಆದ್ರೆ ಇಲ್ಲಿ ಇನ್ನೊಂದು ಸಮಸ್ಯೆ ಖಂಡಿತ ಇದೆ. ಏನ್ರಿ ಅದು? ಲೀಲಾ ಈ ರೀತಿ ಹೇಳಿದ್ರಿಂದ AJ ಸರ್ ಮೇಲೆ ಯಾವ ತರ ಪರಿಣಾಮ ಆಗುತ್ತೋ ಏನೋ. ಅವರು ಕೋಪ ಬಂದ್ರೆ ಏನ್ ಗತಿ ಅಂತ. ಅಯ್ಯೋ ದೇವ್ರೆ, ನಾನು ಅದ್ರ ಬಗ್ಗೆ ಯೋಚನೆನೇ ಮಾಡ್ಲಿಲ್ಲ. ಹಾಗೇನಾದ್ರು ಆದ್ರೆ ಏನ್ರಿ ಮಾಡೋದೀಗ? ನನಗೂ ಗೊತ್ತಾಗ್ತಾ ಇಲ್ಲ ಕೌಸಲ್ಯ. ಲೀಲಾ ನಿಂತ್ಕೋ. ಎಷ್ಟೇ ಧೈರ್ಯ ನಿನ್ಗೆ? ನೀನು ಅಲ್ಲಿ ಕೂತ್ಕೊಂಡು ಇಂಟರ್ವ್ಯೂ ಕೊಡೋದಲ್ದೆ ಅಭಿನೇ ನನ್ನ ಗಂಡ ಅಂತ ಹೇಳ್ತೀಯಾ? ಎಷ್ಟೇ ಧೈರ್ಯ ನಿನಗೆ? ನಾಯಿನ ಮನೆಗಿಟ್ಕೊಳ್ಳೋದಲ್ದೆ ಬಿಟ್ಟಿಯಾಗಿ ಊಟ ಹಾಕಿದ್ದಕ್ಕೆ ದೇವ್ರ ಮನೆಗೆ ಕಾಲಿಡ್ತೀಯ? ಪ್ರಾರ್ಥನಾ, ನಾಲ್ಗೆ ಬಿಗಿ ಹಿಡ್ದು ಮಾತಾಡು. ಯಾವಳೆ ಪ್ರಾರ್ಥನಾ? ನಿನ್ ಸ್ವಾರ್ಥಕ್ಕೆ ನೀನು ಪ್ರಾರ್ಥನಾ ಅಂತ ಹೇಳ್ಬಿಟ್ರೆ ಅದನ್ನ ನಾನು ಒಪ್ಕೊಂಡು ಸುಮ್ಮನಿದ್ ಬಿಡ್ಬೇಕಾ? ಪ್ರೂವ್ ಮಾಡಕ್ ಆಗ್ಲಿಲ್ಲ ಅಂದ್ಮೇಲೆ ಬಾಯಿ ಮುಚ್ಕೊಂಡು ಮೂಲೆಯಲ್ಲಿ ಬಿದ್ದಿರ್ಬೇಕು. ಇಲ್ಲ ಅಂದ್ರೆ ಮನೆ ಬಿಟ್ಟು ಹೋಗ್ತಾ ಇರ್ಬೇಕು. ಅದನ್ನ ಬಿಟ್ಟು ನನ್ನ ಗಂಡನ್ಗೆ ಹೆಂಡತಿ ಆಗೋದಕ್ಕೆ ಪ್ರಯತ್ನ ಮಾಡ್ತಿದ್ಯಾ? ಬಾಯಿ ಮುಚ್ಚಿರ್ಬೇಕು, ಕಿವಿ ತೆರೆದಿರ್ಬೇಕು. ಏನು ನಿನ್ಗೊಬ್ಳಿಗೆ ಪ್ಲಾನ್ ಮಾಡಕ್ ಬರುತ್ತೆ ಅಂತ ಅನ್ಕೊಂಡಿದ್ಯಾ? ಒಂದ್ ವಿಷಯ ನೀಟಾಗಿ ತಿಳ್ಕೊ. ನೀನಂತ ಕೆಟ್ಟವರು, ಕ್ರಿಮಿನಲ್ಸು ಪ್ಲಾನ್ ಮಾಡೋದ್ಕಿಂತ ನಾವು ಒಳ್ಳೆಯವರು ಅಪ್ಪನಂಗೆ ಪ್ಲಾನ್ ಮಾಡ್ತೀವಿ. ಆದರೆ ನಮಗೆ ಯಾಕೆ ಅಂತ ಸುಮ್ಮನೆ ಇರ್ತೀವಿ. ನಿಮ್ಮಂಥವ್ರು ಬಂದು ಪ್ಲಾನ್ ಮಾಡಿಸ್ಕೊಂಡ್ರೆ ಇನ್ನೇನು ಮಾಡೋಕ್ಕಾಗುತ್ತೆ ಅಲ್ವಾ? ಅಂದ್ರೆ ಕೆನ್ನೆಗೆ ಕುಂಕುಮ ಮೆತ್ಕೊಂಡಿದೆ. ಕುಂಕುಮನ? ಗುರುಗಳೇ, ನೀನ್ ಎಂಥ ಮೋಸ್ಗಾತಿ ಅಂದ್ರೆ ನಿನ್ನನ್ನ ಕೊಂದೇ ಕೊಲ್ತೀನಿ ಅಂತ ಹೇಳೋರ್ನ ಒಂದು ಪಕ್ಷ ನಂಬಿಡ್ಬೋದು. ಆದ್ರೆ ಕುತ್ತಿಗೆಗೆ ಹಾರ ಹಾಕ್ತೀನಿ ಅಂತ ಬಂದು ಕುತ್ತಿಗೆ ಮುರಿಯೋರ್ನ ಮಾತ್ರ ಯಾವತ್ತೂ ನಂಬಲ್ಲ ಕಣೆ ನಾನು. ನೀನಂಥವಳೆ ಕಣೆ. ಅಭಿ ಹೆಂಡತಿ ಆಗಿ ನಾನಿರ್ಬೇಕಾದ್ರೆ
ನೀನ್ ಯಾವಳೆ ಅವನಿಗೆ ಹೆಂಡತಿ ಅಂತ ಹೇಳಕ್ಕೆ? ನಿನ್ನ ಅಂತರ ಅಂತರ ಅಯ್ಯೋ ದೇವ್ರೆ, ನೀವು ಹೇಳಿದ ಮೇಲೆ ಭಯ ಜಾಸ್ತಿ ಆಗ್ತಾ ಇದೆ. ಖುಷಿನಲ್ಲಿ ಕೆಲವು ಸಲ ಮನುಷ್ಯ ಕೆಲವು ವಿಷಯಗಳನ್ನ ಮರೆತು ಬಿಡ್ತಾನೆ ಕೌಸಲ್ಯ. ಏನು ಮಾಡೋದಂತ ನನಗೂ ಗೊತ್ತಾಗ್ತಾ ಇಲ್ಲ. ಈ ವಿಷಯ ಅಳಿಯಂದ್ರೂ ಗೊತ್ತಾಗದೇ ಇದ್ರೆ ಅಷ್ಟೇ ಸಾಕು. ಅಲ್ಲ ರೀ, ನೀವೇ ಹೇಳಿದ್ರಿ ಪ್ರಪಂಚಕ್ಕೆ ಗೊತ್ತಾಗಿದೆ ಅಂತ. ಇನ್ನು ಅಳಿಯಂದ್ರಿಗೆ ಗೊತ್ತಾಗದೆ ಇರುತ್ತಾ? ಖಂಡಿತವಾಗ್ಲೂ ಅಳಿಯಂದ್ರೆ ಈ ಪ್ರೋಗ್ರಾಮ್ನ ನೋಡಿರ್ತಾರೆ. ನನ್ನನ್ನು ವಿಚಾರಿಸ್ದೆ ನನ್ನ ಹೆಂಡತಿಯಾಗಿ ಹೇಗೆ ಕಾಣಿಸ್ಕೊಂಡೆ ಅಂತ ಲೀಲನ್ ಮೇಲೆ ರೇಗಾಡಿರ್ತಾರೆ. ಏನ್ರಿ ಮಾಡೋದೀಗ? ಯಾವುದಕ್ಕೂ ಒಂದ್ಸಲ ಲೀಲಂಗ್ ಫೋನ್ ಮಾಡಿ ಮಾತಾಡ್ಬಿಡ್ಲಾ? ಅದನ್ನು ಕೇಳ್ತಿರಲ್ರಿ. ಅನಾಹುತ ಆಗೋಕ್ಕಿಂತ ಮುಂಚೆ ಫೋನ್ ಮಾಡಿ. ಏನಾಯ್ತ್ರಿ? ಎತ್ಲಿಲ್ವಾ? ರೆಸ್ಪಾನ್ಸ್ ಬರ್ತಾ ಇದೆ ಕೌಸಲ್ಯ. ಟಿವಿ ಪ್ರೋಗ್ರಾಮ್ ಅಂತ ಸೈಲೆಂಟಲ್ಲಿ ಇಟ್ಟಿರ್ಬೋದು. ಫೋನ್ ಸೈಲೆಂಟ್ ಆದರೆ ಪರವಾಗಿಲ್ಲ, ಆದರೆ ನಮ್ಮ ಮಗಳು ಲೀಲಾ ಯಾವತ್ತೂ ಸೈಲೆಂಟ್ ಆಗೋ ಪರಿಸ್ಥಿತಿ ಬರಬಾರ್ದು. ದೇವ್ರೆ, ನನ್ನ ಮಗಳಿಗೆ ಏನೂ ಆಗ್ತಾ ಇದ್ರೆ ಸಾಕಪ್ಪ. ಅವಳನ್ನ ನೀನೇ ಕಾಪಾಡಬೇಕು. ಅಭಿ, ತಪ್ಪು ಮಾಡಿದವಳನ್ನ ಬಿಟ್ಟು ನನ್ನನ್ನು ತಡಿತಾ ಇದೆಯಲ್ಲ. ನಾನು ಹೇಳೋದನ್ನ ಗಮನ ಇಟ್ಟು ಕೇಳಿಸ್ಕೊ. ಯಾಕಂದ್ರೆ ನಾನು ಇನ್ನೊಂದು ಸತಿ ಹೇಳಿದ್ರೆ ನಿನಗಿನ್ನೂ ಹರ್ಟ್ ಆಗುತ್ತೆ. ಓ, ಒಪ್ಕೋತಿದ್ಯಾ ಅಥವಾ ಮ್ಯಾನೇಜ್ ಮಾಡ್ತಿದ್ಯಾ? ನನ್ಗೆ ಯಾಕೋ ಒಪ್ಕೊಳ್ಳೋ ಡೌಟು ಅನಿಸ್ತಿದೆ. ಇವನು ನನ್ನ ಮೇಲಿಟ್ಟಿರೋ ಪ್ರೀತಿ ನೋಡ್ತಿದ್ರೆ ಖಂಡಿತ ಒಪ್ಕೊಳ್ಳಲ್ಲ. ಹೇಳು ಅಭಿ. ಮನಸ್ಸನ್ನು ಕಲ್ಲು ಮಾಡ್ಕೊ. ಯಾಕಭಿ, ಏನೋ ಶಾಕಿಂಗ್ ವಿಷಯ ಹೇಳೋ ಥರ ಇದೆ. ಎಲ್ಲ ವಿಷಯನೂ ನಾರ್ಮಲೇ ಅಂತ, ಆದರೆ ಕೆಲವ್ರ ಜೀವನದಲ್ಲಿ ಅದು ಶಾಕಿಂಗ್ ಆಗಿ ಬದಲಾಗುತ್ತೆ. ಅದಕ್ಕೆ ಕಾರಣ ನಾವಾಗಿರ್ತೀವಿ ಅಷ್ಟೇ. ಇಂಟರ್ವ್ಯೂ ಆದಮೇಲೆ ನಾನು ಏನೂ ಹೇಳಿದೆ, ನೀನು ಅಲ್ಲಿಂದ ಏನೂ ಮಾತಾಡದೆ ಹೊರಟೋದೆ. ನನಗೆ ಗೊತ್ತು ನಿನ್ನ ಮನಸ್ಸಲ್ಲಿ ನೂರಾರು ಪ್ರಶ್ನೆಗಳು ಓಡಾಡ್ತಾ ಇರುತ್ತೆ ಅಂತ. ಅದೆಲ್ಲದಕ್ಕೂ ಉತ್ತರ ಕೊಡೋದಕ್ಕೆ ಅಂತಾನೆ ಬಂದಿದ್ದೀನಿ. ಅಭಿ, ಯಾಕೋ ಭಯ ಆಗ್ತಿದೆ ಅಭಿ ನನಗೆ. ಭಯ ಆಗುತ್ತೆ ಅಂತ, ಆದರೆ ಸತ್ಯನ ತಡ್ಕೋಬೇಕು. ಹೇಳ್ಬೇಡ ಕಣೋ, ನೀನು ಇಷ್ಟು ದಿನ ವಿಷಯ ಮುಚ್ಚಿಟ್ಟಿದ್ದಕ್ಕೆ ಈ ಲೀಲಾ ಇಷ್ಟೆಲ್ಲ ಎಗರಾಡಿದ್ದಾಳೆ. ಇನ್ನು ನೀನೇನಾದರೂ ಇವಳೇ ನನ್ನ ಹೆಂಡತಿ ಅನ್ನೋ ಸತ್ಯ ಏನಾದರೂ ಇವಳು ಮುಂದೆ ಹೇಳಿಬಿಟ್ರೆ ನನ್ನ ಕತೆ ಅಷ್ಟೇ. ಬಾಂಡ್ಲಿಲ್ ಹಾಕ್ಕೊಂಡು ಹುರಿದು ಬಿಡ್ತಾಳೆ. ಬೇಡ ಬೇಡ ಬೇಡ. ಸರ್, ಅದೇನಂದ್ರೆ ಲೀಲಾ, ಇವತ್ತು ಟೈಮ್ ನಂದು. ನನ್ನನ್ನು ಮಾತಾಡೋದಕ್ಕೆ ಬಿಡಿ, ಯಾರು ಮಾತಾಡಬೇಡಿ. ಇಷ್ಟು ದಿನ ಮಾತುಗಳನ್ನ ಹೇಳ್ಕೊಳಕ್ಕಾಗದೆ ಒಳಗೆ ಉಸಿರು ಕಟ್ತಾ ಇದ್ದೆ. ಇನ್ನು ನನ್ನ ಕೈಲಾಗಲ್ಲ. ನಾ ಎಲ್ಲನೂ ಹೇಳಬೇಕು. ಅಭಿ, ಆಮೇಲೆ ಮಾತಾಡೋಣ ಬಿಡು. ನನ್ನ ಮನಸ್ಸಲ್ಲಿ ಏನೂ ಇಲ್ಲ, ನೀನು ರಿಲ್ಯಾಕ್ಸ್ ಆಗು. ಅಂತರ ಪ್ಲೀಸ್. ಎಷ್ಟು ಪ್ರಯತ್ನ ಪಟ್ಟರು ಹೇಳ್ತಿದ್ದಾನಲ್ಲ. ಅಂತರ ನೀನು ಅಂದ್ಕೊಂಡಿರೋ ಹಾಗೆ ಲೀಲಾ ಈ ಮನೆ ಕೆಲಸದವಳಲ್ಲ. ಅಗ್ನಿ ಸಾಕ್ಷಿಯಾಗಿ ನಾನು ತಾಳಿ ಕಟ್ಟಿರೋ ಹೆಂಡತಿ. ಹೇಳ್ಬಿಟ್ಯಾ? ಇವಾಗ ಸುಮ್ಮನೆ ಶಾಕ್ ರಿಯಾಕ್ಷನ್ ಕೊಡಬೇಕಲ್ಲೋ, ನನ್ನ ಕರ್ಮ. ಅಭಿ, ನೀನು ತಮಾಷೆ ಮಾಡ್ತಿದ್ಯಾ ತಾನೆ? ಪ್ರ್ಯಾಂಕ್ ಮಾಡ್ತಿದ್ಯಾ ತಾನೆ? ಲೈಫು ನಮ್ಮ ಜೊತೆ ಆಡೋ ಹುಡುಗಾಟದಲ್ಲಿ ಯಾವಾಗಲೂ ಸೋಲೋದು ನಾವೇ ಅಂತ. ಇವತ್ತು ನನ್ನ ಪರಿಸ್ಥಿತಿನೂ ಹಾಗೆ ಆಗಿದೆ. ನೀನು ನನ್ನಿಂದ ದೂರ ಹೋದ್ಮೇಲೆ ನಾನು ಹುಚ್ಚ ಆಗ್ಬಿಟ್ಟಿದ್ದೆ. ಅದಾದಮೇಲೆ ಹಿಟ್ಲರ್ ಆಗಿ ಬದಲಾದೆ.
ನನ್ನ ಕಂಡ್ರೆ ಯಾರಿಗೂ ಖುಷಿ ಇರಲಿಲ್ಲ. ಆಗ ಅಮ್ಮ ನನಗೆ ಇನ್ನೊಂದು ಮದುವೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ರು. ಆ ಟೈಮಲ್ಲಿ ನನ್ನ ಲೈಫಲ್ಲಿ ಬಂದಿದ್ದು ಲೀಲಾ.